Hello everyone, welcome back to my YouTube channel. Welcome back to one more vlog guys. ಸೊ ತಮ್ನೈಲಲ್ಲಿ ಆಲ್ರೆಡಿ ನೋಡಿದ್ದೀರಾ, ಇದು ಗೃಹ ಪ್ರವೇಶದ ಲಾಗ್. ಯಾರ್ದು ಗೃಹ ಪ್ರವೇಶ ಅಂತಂದರೆ ನಮ್ಮ ಚಿಕ್ಕಮ್ಮ ಅವ್ರದ್ದು. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಅಲ್ವಾ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಇದರ ಅರ್ಥ ಏನಪ್ಪ ಅಂದರೆ, ಇವೆರಡು ಜೀವನದಲ್ಲಿ ಅನೇಕ ಕಷ್ಟ ಸವಾಲನ್ನು ತರ್ತವೆ. ಹಾಗಾಗಿ ಇವುಗಳನ್ನು ಅನುಭವಿಸಿದವ್ರು ಮಾತ್ರ ಇದ್ರ ನಿಜವಾದ ಅರ್ಥ ತಿಳಿಯುತ್ತೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಚಿಕ್ಕಮ್ಮಗೆ ಇಬ್ಬರು ಗಂಡು ಮಕ್ಕಳು. ಅವ್ರದ್ದು ಒಂದು ಏಜ್ 23, ಒಬ್ಬರಿಗೆ 25, ಒಬ್ರಿಗಿರುತ್ತೆ. ಅವರಿಬ್ಬರು ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ದಾರೆ ಮನೆಗೋಸ್ಕರ ಅಂತ ಅವ್ರು ಮಾತ್ರನೇ ಗೊತ್ತು. ಯಾಕಂತಂದರೆ ಈ ಜನ್ರೇಷನಲ್ಲಿ ನಾವು ಯೂತ್ಸು ಏನು ಮಾಡ್ತಾರೆ, ಹಣ ಇದ್ದರೆ ಸಾಕು ಮಜಾ ಮಾಡೋಣ, ಇಲ್ಲ ಎಲ್ಲಾದರೂ ಹೋಗೋಣ, ಈ ಥರ ಕಾನ್ಸೆಪ್ಟಲ್ಲಿರ್ತಾರೆ. ಬಟ್ ಈ ಇಬ್ಬರು ಮಕ್ಕಳು ಒಂದೊಂದು ರೂಪಾಯಿ ಸೇವ್ ಮಾಡಿ ಮನೆಗೋಸ್ಕರ ಅವರು ಖರ್ಚು ಮಾಡಿದ್ದಾರೆ. ಇಂಥ ಮಕ್ಕಳು ಎಲ್ರಿಗೂ ಇರಬೇಕು. ಯಾಕಂತಂದರೆ ಆ ಪೇರೆಂಟ್ಸ್ಗೆ ಆಗೋ ಖುಷಿ ನಾವು ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ ಆ ಪೇರೆಂಟ್ಸ್ಗೆ. ಓಂ ಭ್ರೀಂ ಪುರತ್ಪುರ 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 ಘೋರ ಘೋರ ಕರ್ದನ ರೂಪ ಪ್ರತಿಟ 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 ಕಹ ಕಹ ಮಮ ಮಮ ಬಂದಯ ಬಂದಯ ಕಾಯ ಓಂ ಫಟ್ ಸ್ವಾಹ. ಓಂ ಭ್ರೀಂ ಪುರತ್ಪುರ 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 ಘೋರ ಘೋರ ಸುದರ್ಶನ ವಿಷ್ಣು ದೇವತಾ ಪ್ರೀತ್ಯರ್ಥಂ. ಇನ್ನು ನಮ್ಮದು ಫೋಟೋ ಸೆಷನ್ ಇರುತ್ತಲ್ವ ಫಂಕ್ಷನ್ ಅಂತಂದರೆ, ಸೊ ಹಾಗಾಗಿ ನಾವು ಕೆಲವೊಂದು ಫೋಟೋಸ್ ತೊಗೊಂಡ್ವಿ ನನ್ನ ಮಕ್ಕಳ ಜೊತೆ. ಮತ್ತು 4th ಜನ್ರೇಷನ್ನು, ನಮ್ಮ ಅಜ್ಜಿ, ನಮ್ಮಮ್ಮ, ನಂದು ಎಲ್ಲ. ಇನ್ನು ಇಲ್ಲಿ ನಮ್ಮ ಸೋದರ ಮಾವ ಮನೆಗೆ ದೃಷ್ಟಿ ಹೋಗ್ಲಿ ಅಂತ ಕುಂಬಳಕಾಯಿನ ಹೊಡಿದ್ರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಕನ್ಸಿಡರ್ ಆಸ್ ಎ ಸಬ್ಸ್ಕ್ರೈಬ್. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.